ಅಣ್ಣ ಅವ್ರದ್ದು ಪೂರ್ತಿ ಹೆಸರು ಎಲ್ಲ ಹೇಳಿ. ಇಲ್ಲಿ ಕರಗವನ್ನ ಹೊತ್ತಕ್ಕಂತ ಕರಗದ ಪೂಜಾರಿ ಓಳೂರಿನ ಶ್ರೀ ವೆಂಕಟೇಶ್ ಅಂತ. ಅವರ ಕುಟುಂಬ ಓಳೂರಿನಲ್ಲೇ ಇರೋದು. ಓಳೂರಿನಲ್ಲಿ ಅವರು ದೇವಸ್ಥಾನದ ಅರ್ಚಕರು ಆಗಿದ್ದಾರೆ. ಹಾಗಾಗಿ ಇವರು ಈ ಒಂದು ಕರಗಶಕ್ತೋತ್ಸವನ ಶ್ರೀನಿವಾಸಪುರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ರಂಗ ರಸ್ತೆಯಲ್ಲಿ ಕರಗಮ್ಮನ ಆಲಯ ಇದೆ. ಈ ಒಂದು ಆಲಯದ ಬಳಿ ಇಂದು ವಸಂತೋತ್ಸವವನ್ನು ಕಾರ್ಯಕ್ರಮ ನಡೀತಾ ಇದೆ. ಇದರ ಮುನ್ನ ಮೊದಲು ಧ್ವಜಾರೋಹಣ, ನಂತರ ಹಸಿ ಕರ್ಗ, ಆಮೇಲೆ ಹೂವಿನ ಕರ್ಗ, ಅಗ್ನಿಕುಂಡ, ಈ ಥರ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ವಸಂತೋತ್ಸವ. ಈ ವಸಂತೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲು ಎಲ್ಲ ಜನ ಬಂದು ನೋಡಲು ಆಸೀನರಾಗಿದ್ದಾರೆ. ಇದರ ಮಹತ್ವವೇನು, ಪ್ರಾಮುಖ್ಯತೆ ಏನು ಅನ್ನೋದು ತಿಳಿಯಬೇಕು ಅನ್ನೋ ಒಂದು ವಿಷಯ. ಈ ಒಂದು ವಿಷಯವನ್ನು ನಮ್ಮ ಸ್ನೇಹಿತರಾದಂತಹ ನಾರಾಯಣ ಸ್ವಾಮಿ ಅವರು ತಿಳಿಸ್ತಿದ್ದಾರೆ. ಬನ್ನಿ ಕೇಳೋಣ. ಶ್ರೀನಿವಾಸಪುರದ ಮಹಾಜನರಲ್ಲಿ ವಿನಂತಿಸುತ್ತಾ, ಈ ಒಂದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ ಸುಮಾರು 5ನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ. ಈ ವಾರ್ಷಿಕೋತ್ಸವ ನಡಿಬೇಕು ಅಂದರೆ 4 ಸಾರಿ ಕರಗ ಮಹೋತ್ಸವ ನಡೀತು. ಹೋದ ವರ್ಷ ಕರಗ ಮಹೋತ್ಸವ ನಡಿಬೇಕಾದ್ರೆ ಸುಮಾರು ಕಡೆ ದೇವಸ್ಥಾನವಿಲ್ಲದೆ, ಕುಲಬಾಂಧವರಿಲ್ಲದೆ ಕರಗ ಮಹೋತ್ಸವ ನಡೆಸಬಾರದು ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾ ತಿಗಳ ಮಹಾಕ್ಷತ್ರಿಯ ಸಮನ್ವಯ ಸಮಿತಿಯಿಂದ ಆದೇಶ ಆಗಿತ್ತು. ಸಂತೋಷ್, ಗೌತಮ್, ಸುಧೀರ್ ಮತ್ತು ಅವರ ಸ್ನೇಹಿತರು ಎಲ್ರೂ ಮುಳಬಾಗಿಲಿಗೆ ಹೋಗಿ ಜಿಲ್ಲಾಧ್ಯಕ್ಷ ಹತ್ರ ಒಂದು ಮನವಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ದೇವಸ್ಥಾನವಿಲ್ಲದೆ ಕರಗ ಮಹೋತ್ಸವ ಮಾಡೋದಿಲ್ಲ, ದೇವಸ್ಥಾನವನ್ನು ಕಟ್ಟಿಸಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ, ಈ ವರ್ಷ ನಮ್ಗೆ ಅನುಮತಿ ಕೊಡಿ ಅಂತ ಹೇಳ್ತಾರೆ. ಅದರಂತೆ ಅವರು ಈ ಎಲ್ಲ ಒಂದು ಯುವ ವೇದಿಕೆಯಲ್ಲಿ ಇರ್ತಕ್ಕಂಥ ಸ್ನೇಹಿತರಲ್ಲಿ ನಂಬಿಕೆ ಇಟ್ಟು ಈ ಸಲ ಆಚರಣೆ ಮಾಡಿ ಅಂತ ಅನುಮತಿಯನ್ನು ಕೊಡ್ತಾರೆ. ಹೋದ ವರ್ಷ ಅನುಮತಿ ಕೊಟ್ಟ ನಂತರ ಈ ವರ್ಷ ಕೇವಲ 15 ದಿನದಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಸಂತೋಷ್ ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂಥ ಸುಧೀರ್, ಗೌತಮ್, ಆಮೇಲೆ ಚಲಪತಿ, ಹೇಮಂತ್, ದುರ್ಗಾ, ಹೀಗೆ ಎಲ್ಲ ಹೆಸರುಗಳು ಗೊತ್ತಿಲ್ಲ, ಎಲ್ಲರ ಮುಖಪರಿಚಯ ಇದೆ. ಆದ್ರೆ ಇವರೆಲ್ಲರಿಗೂ ಸಹ ಈ ಒಂದು 15 ದಿವಸದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಈ ಒಂದು ಕರಗದ ಕೊನೆ ಘಟ್ಟಕ್ಕೆ ಬಂದಿದ್ದೇವೆ. ಈ ಕರಗದ ಕೊನೆ ಘಟ್ಟ ವಸಂತೋತ್ಸವ. ಯಾಕೆ ವಸಂತೋತ್ಸವವನ್ನು ಆಚರಣೆ ಮಾಡಬೇಕು ಕರಗ ಮಹೋತ್ಸವ ಆದ್ಮೇಲೆ ಅಂತ? ಹಸಿ ಕರಗ ಆಯ್ತು, ಧ್ವಜಾರೋಹಣ ಆಯ್ತು, ಹಸಿ ಕರಗ ಆಯ್ತು, ದೀಪಗಳಾಯ್ತು, ದೇವರ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡಿದ್ಮೇಲೆ, ಕಲ್ಯಾಣೋತ್ಸವ ಆದ್ಮೇಲೆ ನಾವು ಮದುವೆ ಆದ್ಮೇಲೆ ಏನ್ ಮಾಡ್ತೀವಿ, ಮೆರವಣಿಗೆ ಹೋಗ್ತೀವಿ ಸಂತೋಷದಿಂದ. ಆ ರೀತಿ ಕಲ್ಯಾಣೋತ್ಸವ ಆದ್ಮೇಲೆ ಆ ಹೂಗಳನ್ನೆಲ್ಲ ಹೊತ್ತು ದ್ರೌಪದಾಂಬ ಬೀದಿಗಳಲ್ಲಿ ಸಂಚರಿಸುತ್ತಾ ತನ್ನ ಆನಂದದಿಂದ ಸಂತೋಷದಿಂದ ಅವರು ಬರ್ತಾರೆ. ಬಂದು ಕೊನೆಯಲ್ಲಿ ಅಗ್ನಿಗುಂಡ ಪ್ರವೇಶ ಮಾಡ್ತಾರೆ. ಅಗ್ನಿಗುಂಡ ಪ್ರವೇಶ ಮಾಡುವ ಉದ್ದೇಶ ಏನು ಅಂದ್ರೆ, ದ್ರೌಪದಿ 5 ಜನಕ್ಕೆ ಪತ್ನಿ. 5 ಜನಕ್ಕೆ ಪತ್ನಿ ಆಗಿದ್ರು ಸಹ ಆಕೆ ಮಹಾಪತಿವ್ರತೆ. ಪ್ರತಿ ವರ್ಷ ಮತ್ತೆ ಕನ್ಯೆಯಾಗಿ ಇನ್ನೊಬ್ಬರ ಜೊತೆ ಆ ಒಂದು 5 ಜನರಲ್ಲಿ ಮತ್ತೊಬ್ಬರ ಜೊತೆ ಜೀವನವನ್ನ ಹಂಚ್ಕೊಳ್ತಕ್ಕಂತ ಒಂದು ಸಂದರ್ಭ. ಹಾಗಾಗಿ ನಾನು ಪ್ರತಿ ವರ್ಷನೂ ಸಹ ಒಂದು ಕನ್ಯೆಯಾಗಿ ಹೊಸ ವಧುವಾಗಿ ಹೊರಗೆ ಬರ್ತೇನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅಗ್ನಿಗುಂಡ ಪ್ರವೇಶ ಮಾಡಿ, ಸೀತಾಮಾತೆ ಅಗ್ನಿಗುಂಡ ಪ್ರವೇಶ ಮಾಡಿ ತಾನು ಪತಿವ್ರತೆ ಅಂತಕ್ಕಂಥದ್ದನ್ನ ನಿರೂಪಿಸಿಕೊಂಡ್ಲು. ಅದೇ ರೀತಿ ದ್ರೌಪದಾಂಬ ಅಗ್ನಿಗುಂಡವನ್ನ ಪ್ರವೇಶ ಮಾಡಿ ತಾನು ಕನ್ಯೆಯಾಗಿ ಪುನಃ ಕನ್ಯತ್ವವನ್ನು ಪಡಿತಾಳೆ. ಹಾಗಾಗಿ ಅಗ್ನಿಗುಂಡ ಪ್ರವೇಶ ಮಾಡಿದ್ದಾಯ್ತು. ಕೊನೆಯದಾಗಿ ವಸಂತೋತ್ಸವ, ಮದುವೆ ಆದ್ಮೇಲೆ ವಸಂತೋತ್ಸವ ಅಂದ್ರೆ ಅರಿಶಿನ ನೀರು, ಅದನ್ನ ಚೆಲ್ಲಿಕೊಂಡು ವೀರಗಾರರು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡಿರ್ತಾರೆ. ಆ ವಿಜಯೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ ಅರಿಶಿನದ ನೀರನ್ನ ಎಲ್ಲರೂ ವೀರಗಾರರು ಮೈ ಮೇಲೆ ಎರಚಿಕೊಂಡು ಸಂತೋಷವಾಗಿ ಈ ಒಂದು
ದ್ರೌಪದಾಂಬ ಶಕ್ತೋತ್ಸವವನ್ನ ಆ ಒಂದು ಕಾರ್ಯಕ್ರಮ ಮುಗಿಸಿದೀವಿ ಎಂತಕ್ಕಂಥ ಆನಂದದಿಂದ ಈ ಒಂದು ವಸಂತೋತ್ಸವವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಈ ದಿನ ವಸಂತೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ ಈಗ ಎಲ್ಲ ಜನ ಸೇರಿದ್ದಾರೆ. ಎಲ್ಲ ಭಕ್ತರಲ್ಲಿ ನಮಿಸುತ್ತಾ ಈ ಒಂದು ಕರಗ ಶಕ್ತೋತ್ಸವ ವಿಜೃಂಭಣೆಯಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆಸಿಕೊಟ್ಟಿದ್ದಕ್ಕೆ ಈ ಒಂದು ಎಲ್ಲ ಯುವ ವೇದಿಕೆಯಲ್ಲಿರ್ತಕ್ಕಂಥ ಸಂತೋಷ್ ಮತ್ತು ಅವರ ಸಂಗಡಿಗರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹಿರಿಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಿರಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.